ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕಾಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯವಾದಂತಹ ಸ್ವಾಗತ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀರಾ. ನಮಗೆ 20ನೇ ಕಂತು ನಮಗೆ ಇನ್ನೂ ಹಲವರಿಗೆ ಜಮಾ ಆಗಿಲ್ಲ ಸರ್ ಅನ್ನುವಂಥ ಪ್ರಶ್ನೆಯನ್ನು ಹಲವಾರು ಜನ ಕೇಳಿದರೆ, ಇನ್ನು ಉಳಿದಂತಹ 20ನೇ ಕಂತು ಅದರ ಜೊತೆಗೆ 19ನೇ ಕಂತು 2 ಕಂತು ಸೇರಿ ಜಮಾ ಆದವರಿಗೆ ಈಗ 21ನೇ ಕಂತಿನ ಹಣ ಯಾವಾಗ ಅಂತ ಕೇಳೋರೇ ಜಾಸ್ತಿ ಆಗಿದ್ದಾರೆ. ಸ್ನೇಹಿತರೆ, ಇದೆಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲರಿಗೂ ಕೂಡ ನೋಡಲಿಕ್ಕೆ ಸಿಗ್ತದೆ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಂಡು ವಿಡಿಯೋನ ಶುರು ಮಾಡೋಣ. ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ 2 ತಿಂಗಳು ಆಗ್ತಾ ಬಂದಿತ್ತು. 19 ಮತ್ತು 20ನೇ ಕಂತಿನ ಹಣ ಜಮಾ ಆಗಿ ಅದಾದ ನಂತರ ಹಲವಾರು ದಿನಗಳ ನಂತರ ಟೈಮನ್ನು ತೆಗೆದುಕೊಳ್ಳುವುದರ ಮೂಲಕ 19ನೇ ಕಂತಿನ ಹಣ ಎಲ್ಲ ರಾಜ್ಯದಲ್ಲಿರುವಂಥ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಮಾಡಿದರು. ಅದಾದ ನಂತರ 20ನೇ ಕಂತು ಹಣದ ಒಂದು ಜಮಾ ಪ್ರಕ್ರಿಯೆ ಕೂಡ ಪ್ರಾರಂಭವಾಯಿತು. ಆಲ್ಮೋಸ್ಟ್ ಆಲ್ ಒಂದು 50ರಿಂದ 55% ಜನರಿಗೆ ಈಗಾಗಲೇ 20ನೇ ಕಂತಿನ ಹಣವು ಕೂಡ ಜಮಾ ಆಗಿದೆ ಸ್ನೇಹಿತರೆ. ಅದಾದ ನಂತರ ಇನ್ನು ಉಳಿದಿರುವಂತಹ 40ರಿಂದ 45% ಜನರಿಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಜಮಾ ಆಗಿಲ್ಲ. ಅದು ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಸೋಮವಾರ ಅಂತಲೇ ಹೇಳ್ಬೋದು. ಅದು ಜೂನ್ 16ನೇ ತಾರೀಕು. ಇವತ್ತು ಆಲ್ಮೋಸ್ಟ್ ಆಲ್ ಒಂದು 10ರಿಂದ 15% ಜನರಿಗೆ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಬಾಕಿ ಇರುವಂಥ ಹಣ ಜಮಾ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು, ಇನ್ಸೈಡ್ ರಿಪೋರ್ಟ್ಗಳು ಈಗ ಸದ್ಯಕ್ಕೆ ಲಭ್ಯವಾಗಿವೆ ಅಂತಲೇ ಹೇಳ್ಬೋದು. ಇವತ್ತು ಆಲ್ಮೋಸ್ಟ್ ಆಲ್ ಒಂದು 10ರಿಂದ 15 ಲಕ್ಷ ಜನರಿಗೆ ಇವತ್ತು ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಸ್ನೇಹಿತರೆ. ಇದು ಗೃಹಲಕ್ಷ್ಮಿ ಯೋಜನೆ ಒಂದು 20ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಆಯಿತು ಅಂದರೆ ಸ್ನೇಹಿತರೆ, ಇನ್ನು 21ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತದೆ ಅನ್ನುವಂತಹ ಪ್ರಶ್ನೆಯನ್ನೇ ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ. ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದು ಜೂನ್ ತಿಂಗಳು ಅಂತಲೇ ಹೇಳ್ಬೋದು. ಜುಲೈನ ಮೊದಲನೆಯ ವಾರದಲ್ಲಿ ಮೊದಲನೇ ತಾರೀಕಿನಂದೇ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾವಿದೆ. ಆದರೆ ಯಾವುದೇ ರೀತಿಯಾಗಿ ಕನ್ಫರ್ಮ್ ಇಲ್ಲ ಸ್ನೇಹಿತರೆ. ಯಾಕಂದರೆ ಮೊದಲು 20ನೇ ಕಂತಿನ ಹಣ ಕಂಪ್ಲೀಟ್ ಆಗಿ ನಿಮ್ಮೆಲ್ಲರ ಖಾತೆಗೂ ಕೂಡ ಒಬ್ಬರಿಗನ್ನು ಕೂಡ ಬಿಡದೆ ಎಲ್ಲರ ಖಾತೆಗಳು ಕೂಡ ಜಮಾ ಆದಮೇಲೆ 21ನೇ ಕಂತಿನ ಒಂದು ಜಮಾ ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭವಾಗುವಂಥ ಎಲ್ಲ ನಿಮಗೆಲ್ಲರೂ ಕೂಡ ಇದರ ಬಗ್ಗೆ ಹಿಂದಿನ ಕಂತುಗಳಲ್ಲೂ ಕೂಡ ನೀವು ನೋಡಿ ಇರ್ತೀರ. ಒಂದು ಕಂತು ಆದಮೇಲೆ ಇನ್ನೊಂದು ಕಂತಿನ ಹಣ ಜಮಾ ಪ್ರಾರಂಭವಾಗ್ತದೆ. ಈಗ ಯಾಕಂದರೆ ಈಗಾಗಲೇ 20ನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿರೋದ್ರಿಂದ ಉಳಿದಿರುವಂಥ ಎಲ್ಲ ಜನರಿಗೂ ಕೂಡ ಜಮಾ ಆದಮೇಲೆ 21ನೇ ಕಂತಿನ ಹಣ ಜಮಾ ಆಗೋದು ಸಾಧ್ಯತೆ ಇದೆ ಸ್ನೇಹಿತರೆ. 20ನೇ ಕಂತಿನ ಹಣ ಈಗ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಜೂನ್ 16, ಆಲ್ಮೋಸ್ಟ್ ಆಲ್ ಜೂನ್ 25ರ ಒಳಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 20ನೇ ಕಂತಿನ ಹಣ ಜಮಾ ಆಗ್ತದೆ. ಅದಾದ ನಂತರ ಒಂದು 5ರಿಂದ 6 ದಿನ ಗ್ಯಾಪ್ ಆದಮೇಲೆ ನಿಮಗೆ 20ನೇ ಕಂತಿನ ಹಣ ಜಮಾ ಮಾಡಲು ಎಲ್ಲ ಸಿದ್ಧತೆಗಳು ಕೂಡ ನಡೆಸಿದ್ದಾರೆ ಎನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಇನ್ನು 22ನೇ ಕಂತಿನ ಬಗ್ಗೆಯೂ ಕೂಡ ಯಾವುದೇ ರೀತಿಯಾಗಿ ಸದ್ಯಕ್ಕೆ ಮಾಹಿತಿ ಇಲ್ಲ. ಅದರ ಬಗ್ಗೆ ಮಾಹಿತಿ ಬಂದ ಮೇಲೆ ನಿಮಗೆ ಮತ್ತೊಂದು ವಿಡಿಯೋ ನಾನು ಮಾಡಿ ಹಾಕ್ತೇನೆ ಸ್ನೇಹಿತರೆ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ 20ನೇ ಕಂತಿನ ಹಣ ಇನ್ನೇನು ಇವತ್ತು ಕೂಡ ಜಮಾ ಆಗುವಂತಹ ಒಂದು 10ರಿಂದ 15 ಲಕ್ಷ ಜನರಿಗೆ ಇವತ್ತು ಕೂಡ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿ ಬಂದಿದೆ ಅಂತಲೇ ಹೇಳ್ಬೋದು. ಅದರ ಜೊತೆಗೆ 21ನೇ ಕಂತಿನ ಹಣವು ಕೂಡ 20ನೇ ಕಂತಿನ ಹಣ ಆದಮೇಲೆ ಜಮಾ ಆಗುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇವೆ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಆಗಿರ್ಬೋದು, ಅದರ ಜೊತೆಗೆ 21ನೇ ಕಂತಿನ ಹಣ ಆಗಿರ್ಬೋದು ಸ್ನೇಹಿತರೆ. 2 ಕಂತಿನ ಹಣದ ಬಗ್ಗೆಯೂ ಕೂಡ ನಿಮಗೆಲ್ಲರಿಗೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಯಿತು ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.